ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ ನಮ್ಮ ಊಡಿ ವಿಜಯ್ ಕುಮಾರ್ ಅವರು. ಜೋರಾದ ಚಪ್ಪಾಳೆ ಬರಲಿ. ದಯವಿಟ್ಟು ಈ ಒಂದು ಬೆಂಬಲ ಯಾವಾಗ್ಲೂ ಇರ್ಲಿ ಅವ್ರ ಜೊತೆಗೆ. ಇನ್ನೇನು 1 ವರ್ಷ 2 ವರ್ಷ ಕಳೆದೇ ಹೋಗುತ್ತೆ, ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಅವರ ಜೊತೆಗೆ ಕೈ ಜೋಡಿಸಿ ಅಂತ ಹೇಳಿ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಊಡಿ ವಿಜಯ್ ಕುಮಾರ್ ಸರ್ಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಾರೈಕೆ ಇರಲಿ. ಹಾಗೆ ಅವರ ಒಂದು ರಾಜಕೀಯ ವಲಯದಲ್ಲೂ ಕೂಡ ಅವರಿಗೆ ಯಶಸ್ಸು ಸಿಗ್ಲಿ ಅಂತ ಹೇಳಿ ಕಾರ್ಯಕ್ರಮದ ಮೂಲಕ ನಾವೆಲ್ಲರೂ ಕೂಡ ಹಾರೈಸೋಣ. ಅಲ್ಲ, ಇಲ್ಲಿ ಬರ್ತಿದ್ದಾರೆ ಸರ್, ಫಸ್ಟ್ ಯಾರು ಸೆಕೆಂಡ್ ಯಾರು? ಹೌದು, ಬಹಳ ವಿಶೇಷವಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ, ನಮ್ಮ ಕುಮಾರಣ್ಣನವರ ಸಮ್ಮುಖದಲ್ಲಿ, ಗಣ್ಯರ ನೇತೃತ್ವದಲ್ಲಿ ನಮ್ಮ ಮಾಲೂರಿನ ಊಡಿ ವಿಜಯ್ ಕುಮಾರ್ ಅವರು ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದು ಬಹಳ ಹೆಮ್ಮೆ ತರುವಂತಹ ವಿಚಾರ ಸ್ನೇಹಿತರೆ. ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಕಾರ್ಯಕ್ರಮದ ಪರವಾಗಿ ನಾವೆಲ್ಲರೂ ಹಾರೈಸ್ತಾ, ದಯವಿಟ್ಟು ಎಲ್ಲರ ಪರವಾಗಿ ಒಂದ್ಸತಿ ಚಪ್ಪಾಳೆ ಬರಲಿ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಅಭಿನಂದನೆಗಳು ಕಾರ್ಯಕ್ರಮದ ಪರವಾಗಿ, ಎಲ್ಲರ ಪರವಾಗಿ ಅಂತ ಹೇಳಿ ಕೇಳ್ಕೊತಾ, ಇದೀಗ ಕಾರ್ಯಕ್ರಮದಲ್ಲಿ ಅತಿಥಿಗಳ ಭಾಷಣ. ಮೊದಲಿಗೆ ಶ್ರೀ ಜಿ ಕೆ ವೆಂಕಟ ಶಿವರೆಡ್ಡಿ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ ನಮ್ಮ ಊಡಿ ವಿಜಯ್ ಕುಮಾರ್ ಅವರು. ಜೋರಾದ ಚಪ್ಪಾಳೆ ಬರಲಿ. ದಯವಿಟ್ಟು ಈ ಒಂದು ಬೆಂಬಲ ಯಾವಾಗ್ಲೂ ಇರ್ಲಿ ಅವ್ರ ಜೊತೆಗೆ. ಇನ್ನೇನು 1 ವರ್ಷ 2 ವರ್ಷ ಕಳೆದೇ ಹೋಗುತ್ತೆ, ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಅವರ ಜೊತೆಗೆ ಕೈ ಜೋಡಿಸಿ ಅಂತ ಹೇಳಿ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಊಡಿ ವಿಜಯ್ ಕುಮಾರ್ ಸರ್ಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಾರೈಕೆ ಇರಲಿ. ಹಾಗೆ ಅವರ ಒಂದು ರಾಜಕೀಯ ವಲಯದಲ್ಲೂ ಕೂಡ ಅವರಿಗೆ ಯಶಸ್ಸು ಸಿಗ್ಲಿ ಅಂತ ಹೇಳಿ ಕಾರ್ಯಕ್ರಮದ ಮೂಲಕ ನಾವೆಲ್ಲರೂ ಕೂಡ ಹಾರೈಸೋಣ. ಅಲ್ಲ, ಇಲ್ಲಿ ಬರ್ತಿದ್ದಾರೆ ಸರ್, ಫಸ್ಟ್ ಯಾರು ಸೆಕೆಂಡ್ ಯಾರು? ಹೌದು, ಬಹಳ ವಿಶೇಷವಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ, ನಮ್ಮ ಕುಮಾರಣ್ಣನವರ ಸಮ್ಮುಖದಲ್ಲಿ, ಗಣ್ಯರ ನೇತೃತ್ವದಲ್ಲಿ ನಮ್ಮ ಮಾಲೂರಿನ ಊಡಿ ವಿಜಯ್ ಕುಮಾರ್ ಅವರು ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದು ಬಹಳ ಹೆಮ್ಮೆ ತರುವಂತಹ ವಿಚಾರ ಸ್ನೇಹಿತರೆ. ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಕಾರ್ಯಕ್ರಮದ ಪರವಾಗಿ ನಾವೆಲ್ಲರೂ ಹಾರೈಸ್ತಾ, ದಯವಿಟ್ಟು ಎಲ್ಲರ ಪರವಾಗಿ ಒಂದ್ಸತಿ ಚಪ್ಪಾಳೆ ಬರಲಿ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಅಭಿನಂದನೆಗಳು ಕಾರ್ಯಕ್ರಮದ ಪರವಾಗಿ, ಎಲ್ಲರ ಪರವಾಗಿ ಅಂತ ಹೇಳಿ ಕೇಳ್ಕೊತಾ, ಇದೀಗ ಕಾರ್ಯಕ್ರಮದಲ್ಲಿ ಅತಿಥಿಗಳ ಭಾಷಣ. ಮೊದಲಿಗೆ ಶ್ರೀ ಜಿ ಕೆ ವೆಂಕಟ ಶಿವರೆಡ್ಡಿ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ.